ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಜಿಯೋಗ್ರಫಿಯ ಪ್ರಮುಖ 60 ಪ್ರಶ್ನೆಗಳನ್ನು. ಮೊದಲನೇ ಪ್ರಶ್ನೆ ಇದೆ, ವಿಚ್ ಈಸ್ ದ ಸೌತರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ? ಈ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಬಿ, ಇಂದಿರಾ ಪಾಯಿಂಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 2. ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡಸ್ ನಾಟ್ ಪಾಸ್ ಥ್ರೂ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಒಡಿಶಾ ಅಥವಾ ಆಪ್ಷನ್ ಡಿ ಇದೆ ತ್ರಿಪುರಾ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ, ಒಡಿಶಾ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 3. ವಿಚ್ ರಿವರ್ ಈಸ್ ಕಾಲ್ಡ್ ದ ದಕ್ಷಿಣ ಗಂಗಾ ಆಫ್ ದಿ ಸೌತ್? ದಕ್ಷಿಣ ಗಂಗೆ ಎಂದು ಯಾವ ನದಿಗೆ ಕರೆಯಲಾಗುತ್ತದೆ? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಕಾವೇರಿ ಅಥವಾ ಆಪ್ಷನ್ ಡಿ ಇದೆ ನರ್ಮದಾ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಗೋದಾವರಿ. ಗೋದಾವರಿ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 4. ವೇರ್ ಈಸ್ ದ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ ರಿಕಾರ್ಡೆಡ್? ಆಪ್ಷನ್ ಎ ಮೌಸಿನ್ ರಾಮ್, ಆಪ್ಷನ್ ಬಿ ಚೆರಾಪುಂಜಿ, ಆಪ್ಷನ್ ಸಿ ಆಗುಂಬೆ ಅಥವಾ ಆಪ್ಷನ್ ಡಿ ಇದೆ ಡಾರ್ಜಿಲಿಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಮೌಸಿನ್ ರಾಮ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 5. ವಿಚ್ ಆಫ್ ದ ಫಾಲೋವಿಂಗ್ ರಿವರ್ಸ್ ಡಸ್ ನಾಟ್ ಆರಿಜಿನೇಟ್ ಇನ್ ಇಂಡಿಯಾ? ಆಪ್ಷನ್ ಎ ಯಮುನಾ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಬ್ರಹ್ಮಪುತ್ರ ಅಥವಾ ಆಪ್ಷನ್ ಡಿ ಇದೆ ಗೋದಾವರಿ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ಇದು ನಮ್ಮ ಭಾರತ ದೇಶದಲ್ಲಿ ಹುಟ್ಟುವುದಿಲ್ಲ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 6. ದ ಥಾರ್ ಡೆಸರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ರಾಜಸ್ಥಾನ್. ರಾಜಸ್ಥಾನ್ ರಾಜ್ಯದಲ್ಲಿ ಥಾರ್ ಡೆಸರ್ಟ್ ಅನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 7. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಗುಜರಾತ್. ಗುಜರಾತ್ ರಾಜ್ಯ ಅತಿ ಹೆಚ್ಚು ಕಡಲ ತೀರವನ್ನು ಹೊಂದಿದ ರಾಜ್ಯವಾಗಿರುತ್ತದೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8. ದ ಓನ್ಲಿ ಆಕ್ಟಿವ್ ವಾಲ್ಕ್ಯಾನೋ ಇನ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್? ಆಪ್ಷನ್ ಎ ಲಕ್ಷದ್ವೀಪ್, ಆಪ್ಷನ್ ಬಿ ಅಂಡಮಾನ್ ಅಂಡ್ ನಿಕೋಬಾರ್, ಆಪ್ಷನ್ ಸಿ ತಮಿಳುನಾಡು ಅಥವಾ ಆಪ್ಷನ್ ಡಿ ಇದೆ ಕೇರಳ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಅಂಡಮಾನ್ ಅಂಡ್ ನಿಕೋಬಾರ್ ಇಸ್ಲ್ಯಾಂಡ್ಸ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 9. ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ಸ್ ಫ್ಲೋಸ್ ವೆಸ್ಟ್ ವಾರ್ಡ್? ಈ ಕೆಳಗಿನ ಯಾವ ನದಿ ಪಶ್ಚಿಮದ ಕಡೆಗೆ ಹರಿಯುತ್ತದೆ? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ನರ್ಮದಾ ಅಥವಾ ಆಪ್ಷನ್ ಡಿ ಇದೆ ಗೋದಾವರಿ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ನರ್ಮದಾ. Moving to the next question. Question number 10. The Chilka Lake is located in which state? ಚಿಲ್ಕಾ ಸರೋವರ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಒಡಿಶಾ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 11. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ 1956, 1956. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 12. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ? ಈ ಪ್ರಶ್ನೆಯ ಉತ್ತರವಾಗುತ್ತದೆ ಆಪ್ಷನ್ ಸಿ ತೆಹರಿ ಡ್ಯಾಮ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 13. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ವರ್ಲ್ಡ್ ಪ್ರೊಡ್ಯೂಸರ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಮಿಲ್ಕ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 14. ಅಹಮದಾಬಾದ್ ಈಸ್ ಸಿಚುವೇಟೆಡ್ ಅಲಾಂಗ್ ದ ಬ್ಯಾಂಕ್ ಆಫ್? ಅಹಮದಾಬಾದ್ ಈ ನಗರ ಯಾವ ನದಿಯ ದಡದ ಮೇಲೆ ಇದೆ? ಆಪ್ಷನ್ ಎ ಸಾಬರಮತಿ ನದಿ, ಆಪ್ಷನ್ ಬಿ ಲೂನಿ ರಿವರ್, ಆಪ್ಷನ್ ಸಿ ಬಾನಾಸ್ ರಿವರ್ ಅಥವಾ ಆಪ್ಷನ್ ಡಿ ಇದೆ ನರ್ಮದಾ ರಿವರ್. 14ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಾಬರಮತಿ ನದಿ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮೇಜರ್ ಪೋರ್ಟ್ ಆನ್ ದಿ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ? 15ನೇ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ ವಿಶಾಖಪಟ್ಟಣಂ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 16. ಇನ್ ವಿಚ್ ಸ್ಟೇಟ್ ಈಸ್ ಸಾಂಬರ್ ದ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಆಫ್ ಇಂಡಿಯಾ ಲೊಕೇಟೆಡ್? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಒಡಿಶಾ ಅಥವಾ ಆಪ್ಷನ್ ಡಿ ಇದೆ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ ರಾಜಸ್ಥಾನ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 17. ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಸ್ ಈಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಇನ್ ಇಂಡಿಯಾ? ಭಾರತದಲ್ಲಿ ಕಾಫಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಾಗಿರುತ್ತದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ ಅಥವಾ ಆಪ್ಷನ್ ಡಿ ಇದೆ ಕೇರಳ.
ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಕರ್ನಾಟಕ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 18. ವಿಚ್ ಸ್ಟೇಟ್ ಈಸ್ ನೋನ್ ಆಸ್ ದಿ ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ? ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವನ್ನು ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಕೇರಳ. ಕ್ವಶನ್ ನಂಬರ್ 19. ವಿಚ್ ಆಫ್ ದೀಸ್ ಈಸ್ ಅ ಲ್ಯಾಂಡ್ ಲಾಕ್ಡ್ ಸ್ಟೇಟ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಮಧ್ಯಪ್ರದೇಶ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 20. ವಿಚ್ ಟೈಪ್ ಆಫ್ ಸಾಯಿಲ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ ಕಾಟನ್ ಕಲ್ಟಿವೇಶನ್? ಹತ್ತಿ ಬೆಳೆಯಲು ಯಾವ ಒಂದು ಮಣ್ಣು ಅತಿ ಉತ್ತಮವಾಗಿರುತ್ತದೆ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು ಅಥವಾ ರೇಗಾರು ಮಣ್ಣು. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 21. ವಿಚ್ ರಿವರ್ ಫಾರ್ಮ್ಸ್ ದ ಧೌಂಧಾರ್ ಫಾಲ್ಸ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ನರ್ಮದಾ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 22. ವಿಚ್ ಒನ್ ಈಸ್ ದ ಯಂಗೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಹಿಮಾಲಯಾಸ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 23. ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ಈಸ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ NH44. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 24. ವಿಚ್ ಇಸ್ ದ ಲಾರ್ಜೆಸ್ಟ್ ರಿವರ್ ಇನ್ ಪೆನಿನ್ಸುಲಾರ್ ಇಂಡಿಯಾ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಗೋದಾವರಿ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 25. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಶೇರ್ಸ್ ಇಟ್ಸ್ ಬಾರ್ಡರ್ ವಿತ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೇಟ್ಸ್? ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯ ಯಾವುದಾಗಿರುತ್ತದೆ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಉತ್ತರ ಪ್ರದೇಶ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 26. ವಿಚ್ ರೀಜನ್ ಈಸ್ ನೋನ್ ಆಸ್ ದಿ ಗ್ರ್ಯಾನರಿ ಆಫ್ ಇಂಡಿಯಾ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಪಂಜಾಬ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 27. ವಿಚ್ ಇಂಡಿಯನ್ ಪ್ಲಾಟ್ಯೂ ಈಸ್ ನೋನ್ ಆಸ್ ದಿ ಡೆಕ್ಕನ್ ಪ್ಲಾಟ್ಯೂ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ ಪೆನಿನ್ಸುಲಾರ್ ಪ್ಲಾಟ್ಯೂ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 28. ವಿಚ್ ಈಸ್ ದ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಬೈ ಏರಿಯಾ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಲಕ್ಷದ್ವೀಪ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 29. ಇನ್ ವಿಚ್ ಮೌಂಟೇನ್ ರೇಂಜ್ ಇಸ್ ದ ವ್ಯಾಲಿ ಆಫ್ ಫ್ಲವರ್ಸ್ ಲೊಕೇಟೆಡ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಘರ್ವಾಲ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 30. ವಿಚ್ ಆಫ್ ದ ಫಾಲೋವಿಂಗ್ ಪಾಸಸ್ ಕನೆಕ್ಟ್ಸ್ ಸಿಕ್ಕಿಂ ವಿತ್ ಟಿಬೇಟ್? ಸಿಕ್ಕಿಂ ರಾಜ್ಯವನ್ನು ಟಿಬೇಟ್ಗೆ ಜೋಡಿಸುವಂತಹ ಪಾಸ್ ಯಾವುದಾಗಿರುತ್ತದೆ ಎಂದು ಪ್ರಶ್ನೆ. ಆಪ್ಷನ್ ಎ ನಥುಲಾ ಪಾಸ್, ಆಪ್ಷನ್ ಬಿ ರೋಹತಾಂಗ್ ಪಾಸ್, ಆಪ್ಷನ್ ಸಿ ಜೋಜಿಲಾ ಅಥವಾ ಆಪ್ಷನ್ ಡಿ ಇದೆ ಬೊಮ್ಡಿಲಾ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ನಥುಲಾ ಪಾಸ್. ನಥುಲಾ ಪಾಸ್ ಸಿಕ್ಕಿಂ ರಾಜ್ಯವನ್ನು ಟಿಬೇಟ್ಗೆ ಕನೆಕ್ಟ್ ಮಾಡುತ್ತದೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 31. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ಫಾರೆಸ್ಟ್ ಕವರ್ ಬೈ ಏರಿಯಾ? ಅತಿ ಹೆಚ್ಚು ಕಾಡನ್ನು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ಛತ್ತೀಸ್ಗಢ ಅಥವಾ ಆಪ್ಷನ್ ಡಿ ಇದೆ ಒಡಿಶಾ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಕಾಡು ನಮಗೆ ಕಂಡುಬರುತ್ತದೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 32. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಟ್ರಿಬ್ಯೂಟರಿ ಆಫ್ ದಿ ಯಮುನಾ? ಯಮುನಾ ನದಿಯ ಯಾವುದು ಉಪನದಿ ಆಗಿರುವುದಿಲ್ಲ ಎಂದು ಪ್ರಶ್ನೆ. ಆಪ್ಷನ್ ಎ ಚಂಬಲ್, ಆಪ್ಷನ್ ಬಿ ಬೆಟ್ವಾ, ಆಪ್ಷನ್ ಸಿ ಘಗರಾ ಅಥವಾ ಆಪ್ಷನ್ ಡಿ ಇದೆ ಕೇನ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಘಗರಾ. ಮಿಕ್ಕಿದ ಮೂರು ಇವು ಯಮುನಾ ನದಿಯ ಉಪನದಿ ಆಗಿರುತ್ತವೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 33. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ಇರಿಗೇಷನ್? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಹರಿಯಾಣ ಅಥವಾ ಆಪ್ಷನ್ ಡಿ ಇದೆ ಬಿಹಾರ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಉತ್ತರ ಪ್ರದೇಶ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 34. ವಿಚ್ ಸ್ಟೇಟ್ ಈಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಟೀ ಇನ್ ಇಂಡಿಯಾ? ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಾಗಿರುತ್ತದೆ ಭಾರತದಲ್ಲಿ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಕೇರಳ ಅಥವಾ ಆಪ್ಷನ್ ಡಿ ಇದೆ ಅಸ್ಸಾಂ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ ಅಸ್ಸಾಂ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 35. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದಿ ಲಾಂಗೆಸ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್? ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಎಂದು ಪ್ರಶ್ನೆ.
ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ವೆಸ್ಟ್ ಬೆಂಗಾಲ್ ಅಥವಾ ಆಪ್ಷನ್ ಡಿ ಇದೆ ಉತ್ತರ ಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ವೆಸ್ಟ್ ಬೆಂಗಾಲ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 36. ವಿಚ್ ಆಫ್ ದ ಫಾಲೋಯಿಂಗ್ ಪಾಸಸ್ ಕನೆಕ್ಟ್ಸ್ ಲೇ ಟು ಮನಾಲಿ? ಈ ಕೆಳಗಿನವುಗಳಲ್ಲಿ ಯಾವುದು ಲೇಹದಿಂದ ಮನಾಲಿಗೆ ಕನೆಕ್ಟ್ ಮಾಡುವಂತಹ ಪಾಸ್ ಆಗಿರುತ್ತದೆ? ಆಪ್ಷನ್ ಎ ರೋಹತಾಂಗ್ ಪಾಸ್, ಆಪ್ಷನ್ ಬಿ ನಥುಲಾ ಪಾಸ್, ಆಪ್ಷನ್ ಸಿ ಜೆಲೆಪೇಲಾ ಅಥವಾ ಆಪ್ಷನ್ ಡಿ ಇದೆ ಬನಿಹಾಲ್ ಪಾಸ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ರೋಹತಾಂಗ್ ಪಾಸ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 37. ವಿಚ್ ಸ್ಟೇಟ್ ಹ್ಯಾಸ್ ದಿ ಲಾರ್ಜೆಸ್ಟ್ ಕೋಲ್ ರಿಸರ್ವ್ಸ್ ಇನ್ ಇಂಡಿಯಾ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಛತ್ತೀಸ್ಗಢ ಅಥವಾ ಆಪ್ಷನ್ ಡಿ ಇದೆ ಮಧ್ಯಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಜಾರ್ಖಂಡ್. ಕ್ವಶನ್ ನಂಬರ್ 38. ವಿಚ್ ಸ್ಟೇಟ್ ಈಸ್ ನೋನ್ ಆಸ್ ದಿ ಲ್ಯಾಂಡ್ ಆಫ್ 5 ರಿವರ್ಸ್? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಹರಿಯಾಣ ಅಥವಾ ಆಪ್ಷನ್ ಡಿ ಇದೆ ಗುಜರಾತ್. ಪಂಜಾಬ್ ರಾಜ್ಯಕ್ಕೆ ಲ್ಯಾಂಡ್ ಆಫ್ 5 ರಿವರ್ಸ್ ಎಂದು ಕರೆಯಲಾಗುತ್ತದೆ. ಸೊ ಆಪ್ಷನ್ ಬಿ ಈಸ್ ರೈಟ್. ದ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್ ಆಟ್? ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲೇ ಸಂಧಿಸುತ್ತವೆ? ಆಪ್ಷನ್ ಎ ಊಟಿ, ಆಪ್ಷನ್ ಬಿ ಪಲಕ್ಕಡ್ ಗ್ಯಾಪ್, ಆಪ್ಷನ್ ಸಿ ನೀಲಗಿರಿ ಹಿಲ್ಸ್ ಅಥವಾ ಆಪ್ಷನ್ ಡಿ ಇದೆ ಸತ್ಪುರಾ ರೇಂಜ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ ನೀಲಗಿರಿ ಹಿಲ್ಸ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 40. ವಿಚ್ ಇಂಡಿಯನ್ ಸ್ಟೇಟ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೀಟ್? ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಾಗಿರುತ್ತದೆ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ ಉತ್ತರ ಪ್ರದೇಶ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 41. 41ನೇ ಪ್ರಶ್ನೆ ಇದೆ. ವಿಚ್ ಇಂಡಿಯನ್ ಸ್ಟೇಟ್ ಈಸ್ ನೋನ್ ಆಸ್ ದಿ ಟೈಗರ್ ಸ್ಟೇಟ್? ಭಾರತದ ಯಾವ ರಾಜ್ಯಕ್ಕೆ ಹುಲಿ ರಾಜ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಆಸಾಂ ಅಥವಾ ಆಪ್ಷನ್ ಡಿ ಇದೆ ಮಹಾರಾಷ್ಟ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಮಧ್ಯಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 42. ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಫೇಮಸ್ ಫಾರ್ ಬ್ಯಾಕ್ ವಾಟರ್ಸ್ ಅಂಡ್ ಹೌಸ್ ಬೋಟ್ಸ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಕೇರಳ. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 43. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್? ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳು ಇದ್ದಾವೆ ಎಂದು ಪ್ರಶ್ನೆ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳು ಕಂಡುಬರುತ್ತವೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 44. ವಿಚ್ ಪ್ಲಾಟೂ ಈಸ್ ರಿಚ್ ಇನ್ ಮಿನರಲ್ಸ್ ಆ್ಯಂಡ್ ನೋನ್ ಆಸ್ ದಿ ಸ್ಟೋರ್ ಹೌಸ್ ಆಫ್ ಮಿನರಲ್ಸ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಛೋಟಾ ನಾಗ್ಪುರ್ ಪ್ಲಾಟೂ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 45. ವಿಚ್ ಮೌಂಟೇನ್ ಪಾಸ್ ಕನೆಕ್ಟ್ಸ್ ಕಾಶ್ಮೀರ್ ವ್ಯಾಲಿ ವಿತ್ ಜಮ್ಮು? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಬನಿಹಾಲ್ ಪಾಸ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 46. ವಿಚ್ ಇಂಡಿಯನ್ ಸಿಟಿ ಈಸ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ದಿ ಹುಗ್ಲಿ ರಿವರ್? ಹುಗ್ಲಿ ನದಿಯ ದಡದ ಮೇಲೆ ಯಾವ ಒಂದು ನಗರ ನಿರ್ಮಾಣ ಮಾಡಲಾಗಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಕೋಲ್ಕತ್ತಾ ಅಥವಾ ಆಪ್ಷನ್ ಡಿ ಇದೆ ಅಹಮದಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಕೋಲ್ಕತ್ತಾ. ಕೋಲ್ಕತ್ತಾ ನಗರ ಇದು ಹುಗ್ಲಿ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 47. ವಿಚ್ ಕ್ರಾಪ್ ರಿಕ್ವೈರ್ಸ್ ಅಲುವಿಯಲ್ ಸಾಯಿಲ್ ಆ್ಯಂಡ್ ಈಸ್ ಮೇನ್ಲಿ ಗ್ರೋನ್ ಇನ್ ದ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಜೂಟ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 48. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ರಿವರ್ಸ್? ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನದಿಗಳು ಇದಾವೆ ಎಂದು ಪ್ರಶ್ನೆ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಕೇರಳ. ವಿಚ್ ಪ್ಲೇಸ್ ಇನ್ ಇಂಡಿಯಾ ಈಸ್ ನೋನ್ ಆಸ್ ದಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಚೆನ್ನೈ ಅಥವಾ ಆಪ್ಷನ್ ಡಿ ಇದೆ ಪುಣೆ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಬೆಂಗಳೂರು. ಬೆಂಗಳೂರು ಈಸ್ ಕಾಲ್ಡ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ವಿಚ್ ಇಂಡಿಯನ್ ಸ್ಟೇಟ್ ಈಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ರೈಸ್? ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಾಗಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ತಮಿಳುನಾಡು ಅಥವಾ ಆಪ್ಷನ್ ಡಿ ಇದೆ ಉತ್ತರ ಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 51. ದ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇನ್ ದ ವರ್ಲ್ಡ್ ಈಸ್ ಲೊಕೇಟೆಡ್ ಇನ್? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಣಿಪುರ್, ಆಪ್ಷನ್ ಸಿ ಒಡಿಶಾ ಅಥವಾ ಆಪ್ಷನ್ ಡಿ ಇದೆ ಸಿಕ್ಕಿಂ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಮಣಿಪುರ್. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 52. ವೇರ್ ಈಸ್ ದ ಇಂಡಿಯಾಸ್ ಓನ್ಲಿ ಕೋಲ್ಡ್ ಡೆಸರ್ಟ್ ಲೊಕೇಟೆಡ್?
ಭಾರತದಲ್ಲಿ ಶೀತ ಮರುಭೂಮಿ ಎಲ್ಲಿ ಕಂಡುಬರುತ್ತದೆ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಲಡಾಖ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 53. ದ ಸೌತರ್ನ್ ಮೋಸ್ಟ್ ಟಿಪ್ ಆಫ್ ದಿ ಇಂಡಿಯನ್ ಮೇನ್ಲ್ಯಾಂಡ್ ಈಸ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಕನ್ಯಾಕುಮಾರಿ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 54. ವಿಚ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ವೂಲಾರ್ ಲೇಕ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 55. ವಿಚ್ ಲೇಕ್ ಈಸ್ ನೋನ್ ಆಸ್ ದಿ ಹನಿಮೂನ್ ಲೇಕ್ ಆಫ್ ಇಂಡಿಯಾ? ಆಪ್ಷನ್ ಎ ಲೋಕ್ಟಕ್ ಲೇಕ್, ಆಪ್ಷನ್ ಬಿ ದಾಲ್ ಲೇಕ್, ಆಪ್ಷನ್ ಸಿ ನೈನಿ ಲೇಕ್ ಅಥವಾ ಆಪ್ಷನ್ ಡಿ ಇದೆ ಭೀಮ್ತಾಲ್ ಲೇಕ್. ಈ ಪ್ರಶ್ನೆ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ದಾಲ್ ಲೇಕ್. ದಾಲ್ ಲೇಕ್ ಈಸ್ ನೋನ್ ಆಸ್ ದಿ ಹನಿಮೂನ್ ಲೇಕ್ ಆಫ್ ಇಂಡಿಯಾ. ವಿಚ್ ಸ್ಟೇಟ್ ಈಸ್ ನೋನ್ ಫಾರ್ ದಿ ಕಾಜಿರಂಗಾ ನ್ಯಾಷನಲ್ ಪಾರ್ಕ್? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ಸಿಕ್ಕಿಂ ಅಥವಾ ಆಪ್ಷನ್ ಡಿ ಇದೆ ಮಿಜೋರಾಂ. ಈ ಪ್ರಶ್ನೆ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಅಸ್ಸಾಂ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 57. ವಿಚ್ ಇಂಡಿಯನ್ ಸ್ಟೇಟ್ ಈಸ್ ನೋನ್ ಆಸ್ ದಿ ಲ್ಯಾಂಡ್ ಆಫ್ ರೈಸಿಂಗ್ ಸನ್? ಈ ಪ್ರಶ್ನೆ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 58. ದ ಮಲಬಾರ್ ಕೋಸ್ಟ್ ಲೈಸ್ ಇನ್ ವಿಚ್ ಪಾರ್ಟ್ ಆಫ್ ದಿ ಇಂಡಿಯಾ? ಈ ಪ್ರಶ್ನೆ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ವೆಸ್ಟರ್ನ್ ಇಂಡಿಯಾ. ವಿಚ್ ಪ್ಲೇಸ್ ಈಸ್ ನೋನ್ ಆಸ್ ದಿ ಕ್ವೀನ್ ಆಫ್ ದಿ ಹಿಲ್ಸ್? ಆಪ್ಷನ್ ಎ ಶಿಮ್ಲಾ, ಆಪ್ಷನ್ ಬಿ ಡಾರ್ಜಿಲಿಂಗ್, ಆಪ್ಷನ್ ಸಿ ಮಸೂರಿ ಅಥವಾ ಆಪ್ಷನ್ ಡಿ ಇದೆ ನೈನಿತಾಲ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಡಾರ್ಜಿಲಿಂಗ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 60. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಗೋವಾ. ಈ ವಿಡಿಯೋನಲ್ಲಿ ಇದ್ದವು ಕೆಲವು ಪ್ರಮುಖ 60 ಪ್ರಶ್ನೆಗಳು ನಿಮ್ಮ ಜಿಯೋಗ್ರಫಿಗೆ ಸಂಬಂಧಿಸಿದ್ದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್.